ನಿನ್ನೆಯಿಂದ ಮತ್ತು ಇವತ್ತು ಬೆಳಗ್ಗಿನಿಂದ ನಿರಂತರವಾಗಿ ನಾವು ಮಾಧ್ಯಮದಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗೋಯ್ತು. ಎಫ್ಐಆರ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಸುದ್ದಿಯನ್ನ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಬಿತ್ತರಿಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ರೆಸಿಗ್ನೇಷನ್ ಕೇಳ್ತಾ ವಿರೋಧ ಪಕ್ಷಗಳೆಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಅನ್ನುವಂತ ಸುದ್ದಿಯನ್ನ ಇಡೀ ರಾಜ್ಯದ ಮಾಧ್ಯಮಗಳು ಹಗಲು ರಾತ್ರಿ ಅದನ್ನೇ ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ. ಆದ್ರೆ ನೀವು ಎಫ್ಐಆರ್ ಆದ ಕೂಡಲೇ ರಿಸೈನ್ ಮಾಡಬೇಕು ಅನ್ನೋದೇನಾದ್ರೂ ಮ್ಯಾಂಡೇಟರಿ ಆಗೋಯ್ತು ಅಂತಂದ್ರೆ ಖಂಡಿತವಾಗಿಯೂ ಹೇಳ್ತೀನಿ, ವಿರೋಧ ಪಕ್ಷದೊಳಗಡೆ ಯಾರು ನಾಯಕರೇ ಇರೋದಿಲ್ಲ, ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನೇನಾದ್ರೂ ನಾವು ಒಂದು ಮ್ಯಾಂಡೇಟರಿ ಮಾಡಿಬಿಟ್ರೆ, ಇದನ್ನ ಒಂದು ಬೆಂಚ್ ಮಾರ್ಕ್ ಅಂತ ನೀವು ಸೆಟ್ ಮಾಡೋದಾದ್ರೆ ಮೊದಲಿಗೆ ರಿಸೈನ್ ಮಾಡಬೇಕಿರೋದು ಯಾರು ಅಂತಂದ್ರೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಇದಕ್ಕೆ ರಿಸೈನ್ ಮಾಡಬೇಕಾಗುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಕೇಂದ್ರ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ ಎಫ್ಐಆರ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ತಗೊಂಡಿದೆ. ಅಂದ್ರೆ ಯಾವ ವಿಚಾರವಾಗಿ ಅಂತಂದ್ರೆ ಇದೇನು ಎಕನಾಮಿಕಲ್ ಕರಪ್ಷನ್ ವಿಚಾರವಾಗಿ, ನಮ್ಮ ಎಲೆಕ್ಟ್ರಲ್ ಬಾಂಡ್ಸ್ ನ ವಿಚಾರವಾಗಿ. ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ರಿಸೈನ್ ಮಾಡ್ತಾರಾ? ಅವ್ರ ವಿರುದ್ಧ ಎಫ್ಐಆರ್ ಆಯ್ತು ಅಂದ್ಮೇಲೆ ಈ ದೇಶದ ಫಿನಾನ್ಸ್ ಮಿನಿಸ್ಟರ್ ಸ್ಥಾನದಲ್ಲಿ ಕೂತಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ಆದಾಗ ನಿರ್ಮಲಾ ಸೀತಾರಾಮನ್ ರವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪಕ್ಷದವ್ರು ಕೇಳಬೇಕಲ್ವಾ? ಬಹಳ ಮುಖ್ಯವಾಗಿ ಇದೊಂದೇ ಅಲ್ಲ, ಇದೊಂದು ದೊಡ್ಡ ಸರಣಿ ಸೃಷ್ಟಿಯಾಗುತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಕೇವಲ ಎಫ್ಐಆರ್ ಅಲ್ಲ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಮೇಲೆ ಆಗಿದೆ, ವಿ ಸೋಮಣ್ಣ ಅವರು ಕೇಂದ್ರ ಸಚಿವರು ಅವರ ಮೇಲಾಗಿದೆ, ಬಂಡಿ ಸಂಜಯ್ ಅವರಿದ್ದಾರೆ, ಸುರೇಶ್ ಗೋಪಿ ಇದ್ದಾರೆ, ಜುಯಲ್ ಓರಂ ಅವರಿದ್ದಾರೆ. ಇಂಥ ಅನೇಕ ಜನ ನಾಯಕರುಗಳ ಮೇಲೆ ಇವತ್ತು ಎಫ್ಐಆರ್ ಆಗಿದೆ. ಹಾಗೊಂದು ವೇಳೆ ಏನಾದ್ರೂ ನರೇಂದ್ರ ಮೋದಿ ಅವರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತನಾಡಬೇಕಾದ್ರೆ ಸಿದ್ದರಾಮಯ್ಯನವರು ಮೂಡ ಹಗರಣದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇವ್ರು ಹಾಗೇನಾದ್ರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳೋದಾದ್ರೆ ಮೊದಲು ಇವ್ರ ಸಂಪುಟದಲ್ಲಿರುವಂತವ್ರು ರಾಜೀನಾಮೆ ಪಡಿಬೇಕು. ಯಾಕೆ ಅಂತಂದ್ರೆ ಇವರ ಸಂಪುಟದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ 3.0 ಈ 3ನೇ ಬಾರಿ ಗೆದ್ದು ಇವರ ಸಂಪುಟದಲ್ಲಿ ಸೇರ್ಕೊಂಡಿರುವಂತ ಕೇಂದ್ರ ಮಂತ್ರಿಗಳೇನಿದ್ದಾರೆ, ಈ ಕೇಂದ್ರ ಮಂತ್ರಿಗಳ ಪೈಕಿ 23ರಿಂದ 24 ಮಂದಿಗಳ ವಿರುದ್ಧ ಅತ್ಯಂತ ಘೋರ ಕಾಯ್ದೆಗಳಡಿ ಎಫ್ಐಆರ್ಗಳು ಅವರ ವಿರುದ್ಧ ಆಗಿದಾವೆ. ಅವರ ವಿರುದ್ಧ ಅತ್ಯಂತ ಗಂಭೀರ ಪ್ರಕರಣಗಳಿದಾವೆ. 24 ಜನ ರಿಸೈನ್ ಮಾಡಿಸಬೇಕಾಗುತ್ತೆ. ಇವರ ಕೇಂದ್ರ ಸಂಪುಟದಿಂದ, ಬಿಜೆಪಿಯ ಸರ್ಕಾರ ಏನ್ ನಡೀತಿದೆ ಅವರ ಕೇಂದ್ರ ಸಂಪುಟದಿಂದ ರಿಸೈನ್ ಮಾಡಬೇಕಾಗುತ್ತೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾತ್ರ ಅಲ್ಲ, ನಿಮಗೆ ದಿನೇಶ್ ಅಮೀನ್ಮಠ್ ಅವರು ಒಂದು ಬರಹವನ್ನು ಕೂಡ ಬರೆದ್ರು ಅದರ ಬಗ್ಗೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಅನ್ನುವಂತ ಒಂದು ವೆಬ್ಸೈಟ್ ಅಲ್ಲಿ ಆ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ತರಬೇಕು ಅಂತ ಬರೆದಿರುವಂತ, ಅಂದ್ರೆ ಅದರ ಬಗ್ಗೆ ಅಧ್ಯಯನ ಮಾಡ್ತಿರುವಂತ ಆ ವೆಬ್ಸೈಟ್ ನೊಳಗಡೆ ಅವರು ಹೇಳ್ತಾರೆ, ಇವತ್ತು ಭಾರತ ಸರ್ಕಾರದಲ್ಲಿ 543 ಜನ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ. 543 ಜನ ಲೋಕಸಭೆಗೆ ಆಯ್ಕೆಯಾದವರಲ್ಲಿ ಸುಮಾರು 251 ಜನ ಸಂಸದರುಗಳ ವಿರುದ್ಧ ಅತ್ಯಂತ ಘೋರ ಅಪರಾಧಗಳನ್ನು ಎಸಗಿರುವಂತದ್ರ ಬಗ್ಗೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದಾವೆ. ನೀವು 250 ಜನ ಸಂಸತ್ ಸದಸ್ಯರನ್ನು ಕೂಡ ಹಾಗಾದ್ರೆ ಎಫ್ಐಆರ್ ಅನ್ನು ಕೇಳಬೇಕು. ಯಾವ ರೀತಿ ಈ ಪರಿಸ್ಥಿತಿ ಆಗುತ್ತೆ ಅಂತಂದ್ರೆ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ಹಾಕಿಸಿಕೊಳ್ಳದೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರೋದೇ ಬಹಳ ಕಷ್ಟ ಅನ್ನುವಂತ ಪರಿಸ್ಥಿತಿ ಇದೆ. ಹೀಗಿರಬೇಕಾದ್ರೆ ನೀವು ಎಫ್ಐಆರ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ನೀವೇನಾದ್ರೂ ನೀವು ಅವ್ರನ್ನ ರಿಸೈನ್ ಮಾಡಿ ಅಂತ ಕೇಳೋದಾದ್ರೆ, ರಾಜೀನಾಮೆಯನ್ನು ಕೇಳೋದಾದ್ರೆ ಸುಮಾರು 251 ಜನ ಎಂಪಿಗಳು ರಿಸೈನ್ ಮಾಡಬೇಕಾಗುತ್ತೆ ಮತ್ತು ಸುಮಾರು 131 ಜನ ಸಂಸದರ ವಿರುದ್ಧ ಕೊಲೆ, ಅತ್ಯಾಚಾರ, ಸುಲಿಗೆ, ಅಪಹರಣದಂತಹ ಘೋರ ಪ್ರಕರಣಗಳು ದಾಖಲೆಯಾಗಿದ್ದಾವೆ. ಹಾಗಾದ್ರೆ ಅವರೆಲ್ಲರೂ ಕೂಡ ಇದಕ್ಕೆ ರಿಸೈನ್ ಮಾಡಬೇಕಾಗುತ್ತೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನೀವು ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಯ್ತು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಹಾಗಾದ್ರೆ ಕುಮಾರಣ್ಣವ್ರ ವಿರುದ್ಧ ಆಗಿಲ್ವಾ? ಹಾಗಾದ್ರೆ ಎಫ್ಐಆರ್ ನಿರ್ಮಲಾ ಸೀತಾರಾಮನ್ ಈ ದೇಶದ ಫಿನಾನ್ಸ್ ಮಿನಿಸ್ಟರ್ ವಿರುದ್ಧ ಆಗ್ಲಿಲ್ವಾ? ಹಾಗಾದ್ರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿರುವಂತಹ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಆಗ್ಲಿಲ್ವಾ? ಹಾಗಾದ್ರೆ ನರೇಂದ್ರ ಮೋದಿಯ ಸಂಪುಟದಲ್ಲಿರುವಂತಹ ನಮ್ಮ ತುಮಕೂರಿನ ಸಂಸದರು ಆಗಿರುವಂತಹ ಸೋಮಣ್ಣ ಅವರ ವಿರುದ್ಧ ಎಫ್ಐಆರ್ ಆಗಿಲ್ವಾ? ಹಾಗಾದ್ರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿರುವಂತಹ 24 ಜನ ಸಂಸದರೇನಿದ್ದಾರೆ, ಸಂಸದರು ಮಾತ್ರ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ಗಳು ಯಾರಿದ್ದಾರೆ ಆ ಸೆಂಟ್ರಲ್ ಮಿನಿಸ್ಟರ್ಗಳೆಲ್ಲರೂ ಕೂಡ ರಿಸೈನ್ ಮಾಡಬೇಕಾಗುತ್ತೆ. ಹೀಗಿದ್ದರೆ
ಇವರ ರೆಸಿಗ್ನೇಷನ್ ಅನ್ನು ಕೇಳೋದ್ರಲ್ಲಿ ನ್ಯಾಯ ಇದೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೇ ತಗೊಳ್ಳಿ. ಮಾನ್ಯ ವಿ ಸೋಮಣ್ಣ ಅವ್ರದ್ದು ನಾನು ಆಗ್ಲೇ ಹೇಳಿದೆ, ಅವ್ರ ವಿರುದ್ಧ ಕೂಡ ಇದೇನು ಐಪಿಸಿ ಸೆಕ್ಷನ್ ವಿರುದ್ಧ ದಾಖಲಾಗಿದೆ. ಭಾರತೀಯ ದಂಡ ಸಂಹಿತೆ ವಿರುದ್ಧ ಅಡಿಯಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಅದೇ ತರ ಬಿವೈ ರಾಘವೇಂದ್ರ ಮತ್ತು ಪಿಸಿ ಮೋಹನ್ ಅವರ ವಿರುದ್ಧ ಕೂಡ ಕ್ರಿಮಿನಲ್ ಅಪರಾಧ ಪ್ರಕರಣಗಳ ಅಡಿಯಲ್ಲಿ ಅವರ ವಿರುದ್ಧ ಕೂಡ ಅನೇಕ ಪ್ರಕರಣಗಳು ದಾಖಲೆಯಾಗಿದ್ದಾವೆ. ಹೀಗೆ ಜೊತೆಗೆ ನಮ್ಮ ಅಶೋಕ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಅಂತೇನು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಮಾನ್ಯ ಅಶೋಕ್ ಅವರ ವಿರುದ್ಧ ಕೂಡ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸಚಿವ ಸಂಪುಟದಲ್ಲಿದ್ದಂತ ಸಚಿವರಾಗಿದ್ದಂತ ಅಶೋಕ್ ಅವರು ಲೊಟ್ಟೆಗೋನಹಳ್ಳಿಯಲ್ಲಿ ಭೂಮಿಗೆ ಡಿನೋಟಿಫಿಕೇಶನ್ ಮಾಡಿದಂತ ವಿಚಾರವಾಗಿ ಅವರ ವಿರುದ್ಧ ಕೂಡ ಎಫ್ಐಆರ್ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದಕ್ಕಿಂತ ಮುಂಚೆ ಇವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ನೀವು ಹೊರ ನಡೆದರೆ ಆಗ ಸಿದ್ದರಾಮಯ್ಯನವರನ್ನ ಕೇಳೋದಕ್ಕೆ ಕೂಡ ನ್ಯಾಯ ಇರುತ್ತೆ. ಒಂದು ಬೆರಳು ನೀವು ಅವ್ರ ಕಡೆ ತೋರಿಸ್ತಾ ಇದ್ರೆ 3 ಬೆರಳುಗಳು ಸ್ವತಃ ನಿಮ್ ಕಡೆ ನೋಡ್ತಾ ಇರುತ್ತೆ. ಹೀಗಾಗಿ ಕರ್ನಾಟಕದ ಜನ ದಡ್ರಲ್ಲ. ಯಾವುದೇ ಒಂದು ರಾಜ್ಯ ಅಥವಾ ಒಂದು ದೇಶ ಅಲ್ಲಿ ಸಂವಿಧಾನ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪ್ರಜೆಗಳು ಪ್ರಶ್ನೆಯನ್ನು ಕೇಳಬೇಕು. ಡೋಂಟ್ ಸ್ಟಾಪ್ ಆಸ್ಕಿಂಗ್ ದ ಕ್ವಶನ್ಸ್. ಇವ್ರು ಯಾರು ಪ್ರಶ್ನಾತೀತರಲ್ಲ. ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮಗಳನ್ನ ನಾನು ವಿನಂತಿಸಿಕೊಳ್ತೇನೆ, ಯಾವ ರೀತಿ ಸಿದ್ದರಾಮಯ್ಯನವರ ವಿರುದ್ಧ ಇಷ್ಟೆಲ್ಲ ಪ್ರಕರಣಗಳಿದೆ, ಒಂದೇ ಒಂದು ಎಫ್ಐಆರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆ ಕೇಳ್ತಿದ್ದೀರೋ, ಇವರ ವಿರುದ್ಧ ಕೂಡ ಇಂಥ ಅನೇಕ ಪ್ರಕರಣಗಳಿದಾವೆ, ಅನೇಕ ಎಫ್ಐಆರ್ಗಳಿದಾವೆ. ಅವ್ರು ಯಾರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಲಾಯಕ್ಕಾದವರಲ್ಲ ಅಂತ ಹೇಳಿ ಅವರನ್ನೆಲ್ಲರೂ ಕೂಡ ರಾಜೀನಾಮೆಯನ್ನ ಕೇಳಬೇಕು. ಮತ್ತು ಪ್ರಜೆಗಳು ಕೂಡ ಪ್ರಶ್ನಿಸಬೇಕು, ನಿಮ್ ವಿರುದ್ಧವೇ ಇಷ್ಟೆಲ್ಲ ಎಫ್ಐಆರ್ ಇದೆ, ನೀವು ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೇಳ್ತಾ ಇದ್ದೀರಲ್ರಿ, ಯಾವ ನೈತಿಕತೆ ಇದೆ ಅನ್ನೋದನ್ನ ಜನ ಪ್ರಶ್ನೆಯನ್ನ ಕೇಳಿದ್ರೆ ಮಾತ್ರ ಭಾರತ ದೇಶದ ಡೆಮಾಕ್ರಸಿ ಉಳಿಯೋದಕ್ಕೆ ಸಾಧ್ಯ, ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೀವಂತವಾಗಿರೋದಕ್ಕೆ ಸಾಧ್ಯ. ಹೀಗಾಗಿ ಪ್ರಜ್ಞಾವಂತ ಕನ್ನಡಿಗರು ಎಚ್ಚೆತ್ತುಕೊಳ್ಳಿ, ಪ್ರಜ್ಞಾವಂತ ಜನ ಪ್ರಶ್ನೆ ಕೇಳಿ, ವಿರೋಧ ಪಕ್ಷವನ್ನೂ ಪ್ರಶ್ನೆ ಕೇಳಿ, ಆಡಳಿತ ಪಕ್ಷವನ್ನೂ ಪ್ರಶ್ನೆ ಕೇಳಿ. ಜನರಿಂದ ಆಯ್ಕೆಯಾದವರು ಯಾರು ಕೂಡ ಪ್ರಶ್ನೆಗೆ ಅತೀತರಲ್ಲ. ಹೀಗಾಗಿ ಅವ್ರನ್ನೆಲ್ಲರನ್ನು ಪ್ರಶ್ನಿಸೋದ್ರ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.